ಈ ಬಳ್ಳಿ ಸಸ್ಯ ಮಳೆಗಾಲದಲ್ಲಿ ಮಾತ್ರ ಕಾಣಿಸ್ಕೊಂಡು ಮರೆಯಾಗ್ಬಿಡ್ತದೆ. ಹೀಗಾಗಿ ಇದನ್ನು ನೋಡಿರೋರು ಭಾಳ ಕಡಿಮೆ. ಆದರೂ ಕೂಡ ಇದೊಂದು ಆಯುರ್ವೇದ ಔಷಧೀಯ ಸಸ್ಯ ಆಗಿದೆ. ಈ ಗಿಡಕ್ಕಿರುವ ಕೆಲವೊಂದಷ್ಟು ಹೆಸರುಗಳನ್ನು ಹೇಳಿದರೆ ನಿಮಗೆ ಈ ಗಿಡದ ಸ್ವಭಾವ, ಗುಣಧರ್ಮ, ಲಕ್ಷಣಗಳು ಅರ್ಥವಾಗ್ಬಿಡ್ತವೆ. ಹೀಗಾಗಿ ಒಂದಷ್ಟು ಹೆಸರುಗಳನ್ನು ಹೇಳ್ತೇನೆ ಕೇಳಿ. ಇದನ್ನು ಇಂಗ್ಲೀಷ್ನಲ್ಲಿ ಮದ್ರಾಸ್ ಪಿಯಾ ಪುಂಪ್ಕಿನ್ ಅಂತ ಕರೀತಾರೆ. ಅಂದರೆ ಮದ್ರಾಸ್ ಬಟಾಣಿ ಕುಂಬಳಕಾಯಿ ಅಂತ. ಸಸ್ಯಶಾಸ್ತ್ರದ ಪ್ರಕಾರ ಇದು ಸೌತೆಕಾಯಿ ಅಥವಾ ಕಲ್ಲಂಗಡಿ ಕುಟುಂಬಕ್ಕೆ ಸೇರಿದೆ. ಆ ಕುಟುಂಬವನ್ನು ಕುರ್ಕುರ್ಬಿಟೇಸಿ ಅಂತ ಕರೀತಾರೆ. ಇದರ ಸೈಂಟಿಫಿಕ್ ನೇಮ್ ಏನು ಗೊತ್ತಾ? ಮದ್ರಾಸ್ ಪಟ್ಟಣಂ ಅಂತ. ಇವತ್ತಿನ ಚೆನ್ನೈ, ಹಿಂದಿನ ಮದ್ರಾಸ್ ಪಟ್ಟಣಕ್ಕೆ ಹೆಚ್ಚು ತಿಳ್ಕಾಕೊಂಡಿರುವಂಥ ಈ ಗಿಡವನ್ನು ತಮಿಳಿನಲ್ಲಿ ಮುಸ್ಮುಸ್ಕಾಯಿ ಅಂತ ಕರೀತಾರೆ. ಕನ್ನಡದಲ್ಲಿ ಮಣಿತೊಂಡೆ ಅಂತಾರೆ, ಗುಬ್ಬೆ ಸೌತೆಕಾಯಿ ಅಂತಾರೆ, ಕಾಡು ಪಾವಟೆ ಬಳ್ಳಿ ಅಂತಲೂ ಕೂಡ ಕರೀತಾರೆ. ಕನ್ನಡದಲ್ಲಿ ಈ ಬಳ್ಳಿ ಸಸ್ಯಕ್ಕೆ ಕರೆಯುವಂಥ ಮಣಿತೊಂಡೆ ಮತ್ತು ಗುಬ್ಬಿ ಸೌತೆಕಾಯಿ ಅನ್ನೋ ಹೆಸರುಗಳೇ ತುಂಬ ಆಕರ್ಷಕವಾಗಿ ವಿಶೇಷವಾಗಿದ್ದಾವೆ. ಮಣಿತೊಂಡೆ ಅಂದರೆ ನಾವು ತೊಂಡೆಕಾಯಿಯನ್ನು ನೋಡಿರ್ತೀವಿ, ಸಾಂಬಾರು ಮಾಡುವ ತೊಂಡೆಕಾಯಿ ಮತ್ತು ಸಾಂಬಾರು ಮಾಡದೇ ಇರುವ ತೊಂಡೆಕಾಯಿನೂ ಕೂಡ ನೋಡಿರ್ತೀವಿ. ಅದೇ ಜಾತಿಗೆ ಸೇರಿರುವಂಥ ಮಣಿತೊಂಡೆ, ಇದರ ಹಣ್ಣಿದವಲ್ಲ ಒಳ್ಳೆ ಮಣಿ ಥರ, ಕೆಂಪು ಮಣಿ ಥರ ಇರ್ತವೆ. ಹೀಗಾಗಿ ಇದನ್ನು ಮಣಿತೊಂಡೆ ಅಂತೇಳಿ ಕರೀತಾರೆ. ಹಾಗೆ ಗುಬ್ಬಿ ಸೌತೆಕಾಯಿ ಅಂತಲೂ ಕೂಡ ಕನ್ನಡದಲ್ಲಿ ಕರೀತಾರೆ. ಇದೊಂದು ಬಳ್ಳಿ ಸಸ್ಯವಾಗಿದ್ದು ಅಕ್ಕಪಕ್ಕದ ಗಿಡ, ಮರ, ಪೊದೆ, ಬೇಲಿಗಳಿಗೆ ಅಪ್ಪಿಕೊಂಡು ಬೆಳೀತಾ ಹೋಗ್ತದೆ. ಇದರ ಎಲೆಗಳು ತ್ರಿಕೋನಾಕಾರದಲ್ಲಿ ಸ್ವಲ್ಪ ಹೃದಯಾಕಾರವನ್ನು ಕೂಡ ಹೊಂದಿರ್ತವೆ. ಇದರ ಎಲೆಗಳು ತುಂಬ ಒರಟಾಗಿರ್ತವೆ, ತೆಳುವಾದ ಕೂದಲಿನಿಂದ ಆವೃತ್ತ ಆಗಿರ್ತವೆ. ಇದರ ಸಣ್ಣ ಮತ್ತು ಕೆಂಪಾದ ದುಂಡಾದ ಹಣ್ಣುಗಳು ಆರಂಭದಲ್ಲಿ ಹಸಿರಾಗಿ ಕುಂಬಳಕಾಯಿ ಅಥವಾ ಕಲ್ಲಂಗಡಿ ಹಣ್ಣಿನ ಥರ ಅದರ ಮೇಲೆ ಪಟ್ಟೆಯನ್ನು ಹೊಂದಿರ್ತವೆ. ಹಣ್ಣಾದಾಗ ಗಾಢ ಕೆಂಪು ಬಣ್ಣಕ್ಕೆ ತಿರುಗ್ತವೆ. ಇದರ ಎಳೆಯ ಕಾಯಿಗಳು ತೆಳ್ಳಗಿನ ಕೂದಲಿನಿಂದ ಮುಚ್ಚಲ್ಪಟ್ಟಿರ್ತವೆ. ಈ ಮಣಿತೊಂಡೆ ಗಿಡದ ಮಾಗಿದ ಹಣ್ಣುಗಳು ಭಾಳ ಸುಂದರವಾಗಿ ಕೆಂಪಾಗಿರ್ತವೆ. ಆದರೆ ಭಾಳ ಸುಂದರವಾಗಿ ಕೆಂಪಾಗಿದ್ದಾವೆ ಅಂತ ಅವನ್ನ ಯಾರೂ ತಿನ್ನೋದಿಲ್ಲ. ತಿಂದರೆ ಸ್ವಲ್ಪ ಕಹಿಯಾಗಿರ್ತವೆ, ವಿಷಕಾರಿ ಅಂತಲೂ ಕೂಡ ಹೇಳ್ತಾರೆ. ಮಕ್ಕಳು ಏನಾದರೂ ತಿಂದರೆ ಅದರಿಂದ ಉಸಿರುಗಟ್ತಾರೆ ಅಂತಲೂ ಕೂಡ ಹೇಳ್ತಾರೆ. ಹೀಗಾಗಿ ಮನುಷ್ಯರು ಈ ಹಣ್ಣುಗಳನ್ನು ತಿನ್ನೋದಿಲ್ಲ. ಆದರೆ ಹಕ್ಕಿ ಪಕ್ಷಿಗಳು ಮಾತ್ರ ಭಾಳ ಇಷ್ಟಪಟ್ಟು ಇದರ ಹಣ್ಣುಗಳನ್ನು ತಿಂತವೆ. ಇದರ ಹಣ್ಣುಗಳು ಮಾಗಿದ ನಂತರ ಈ ಬಳ್ಳಿ ಸಸ್ಯ ಸಾಯ್ತದೆ. ನೆಲದಲ್ಲಿ ಸುಪ್ತವಾಗಿ ಅಡಗಿ ಕುಳಿತ ಇದರ ಬೀಜಗಳು ಅನುಕೂಲಕರ ಪರಿಸ್ಥಿತಿಯಲ್ಲಿ ಮಾತ್ರ ಮೊಳಕೆ ಹೊಡೆದು ಮೇಲೆ ಬಂದು ಈ ರೀತಿ ಬಳ್ಳಿ ಆಗ್ತದೆ. ಹೀಗಾಗಿ ಇದೊಂದು ಅಪರೂಪದ, ಮಳೆಗಾಲದಲ್ಲಿ ಮಾತ್ರ ಕಾಣಸಿಗುವಂತಹ ಅಪರೂಪದ ಬಳ್ಳಿಯಾಗಿದೆ. ಈ ಬಳ್ಳಿ ಸಸ್ಯದ ಎಲೆ ಮತ್ತು ಬೇರು ಸಾಂಪ್ರದಾಯಿಕ ಹಾಗೂ ಆಯುರ್ವೇದ ಔಷಧಿನಲ್ಲಿ ಅತ್ಯಂತ ಉಪಯುಕ್ತವಾಗಿದೆ. ಇದು ಗಾಯಗಳನ್ನು ಅಂದರೆ ಹುಣ್ಣನ್ನು ನಿವಾರಣೆಗೆ, ಉರಿಯೂತ ನಿವಾರಣೆಗೆ, ತುರಿಕೆ ನಿವಾರಣೆಗೆ, ಹುಳು ಸೋಂಕುಗೆ, ತಲೆನೋವಿಗೆ, ಹಲ್ಲು ನೋವಿಗೆ, ಮಧುಮೇಹ, ಕೊಲೆಸ್ಟ್ರಾಲ್ ಚಿಕಿತ್ಸೆಯಲ್ಲಿ ಬಳಸ್ತಾರೆ. ಈ ಬಳ್ಳಿ ಸಸ್ಯವನ್ನು BP ಅಂದರೆ ರಕ್ತದೊತ್ತಡ ಮತ್ತು ಮೂತ್ರಕೋಶದ ತೊಂದರೆಗಳಿಗೆ ಇದನ್ನು ಔಷಧಿಯಾಗಿ ಬಳಸ್ತಾರೆ. ಇದರಿಂದ ಆಯುರ್ವೇದದಲ್ಲಿ 3 ರೀತಿಯ ಔಷಧಿಯನ್ನು ತಯಾರಿಸ್ತಾರೆ. ಒಂದನೇದು ಮೇಘನಾದ ತೈಲ, ಎರಡನೇದು ಜೀರಕ ಚೂರ್ಣ, ಮೂರನೇದು ನೀಲಾಂಚನ ಮಾಯಿ ಅಂತ. ಈ ಮೇಘನಾದ ತೈಲ ಅನ್ನುವಂಥದ್ದು ಹೊಟ್ಟೆ ನೋವು, ಬಿಳಿಸ್ರಾವ, ಚರ್ಮದ ಸಮಸ್ಯೆಗಳು ಮತ್ತು ಅಪಸ್ಮಾರಕ್ಕೆ ಬಳಸಲಾಗ್ತದೆ. ಜೀರಕ ಚೂರ್ಣವನ್ನು ವಾಂತಿ, ತಲೆನೋವು ಮತ್ತು ಅಜೀರ್ಣಕ್ಕೆ ಔಷಧಿಯಾಗಿ ಬಳಸಲಾಗ್ತದೆ. ನೀಲಾಂಚನ ಮಾಯಿ ಅನ್ನೋದನ್ನು ಕಣ್ಣುಗಳಲ್ಲಿ ರೀತಿ ಬಂದಿರ್ತದಲ್ಲ, ಕಣ್ಣುಗಳ ನಿವಾರಣೆಗೆ ಬಳಸ್ತಾರೆ. ಇಷ್ಟಲ್ಲದೆ ಶೀತದಿಂದಾಗುವಂಥ ಕೆಮ್ಮು ಮತ್ತು ಕಫಕ್ಕೆ ಇದು ಪರಿಣಾಮಕಾರಿ ಔಷಧಿ ಅಂತ ಹೇಳ್ತಾರೆ. ಕರಿಮೆಣಸಿನ ಜೊತೆ ಇದರ ಎಲೆಗಳನ್ನು ತಿಂದರೆ ಶೀತದ ಕೆಮ್ಮು ಭಾಳ ಬೇಗ ಮಾಯವಾಗ್ತದೆ ಅಂತ ಹೇಳ್ತಾರೆ. ಎಲೆಯಿಂದ ಚಟ್ನಿ ಕೂಡ ಮಾಡ್ತಾರೆ, ಅದನ್ನು ತಿನ್ಬೋದು. ಈ ಮಣಿತೊಂಡೆ ಅಥವಾ ಗುಬ್ಬಿ ಸೌತೆಕಾಯಿ ಗಿಡದಿಂದ ತಯಾರಿಸಿದಂತಹ ಆಯುರ್ವೇದ ಔಷಧಿಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದ್ದಾವೆ. ಅಪರೂಪಕ್ಕೆ ಮಾತ್ರ ಕಾಣಸಿಗುವ ಈ ಮಣಿತೊಂಡೆ ಸಸ್ಯದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ. ಎಲ್ರಿಗೂ ನಮಸ್ತೆ 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 ನಮಸ್ತೆ.